ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನ ಎನಾಲಿಸಿಸ್ ನ ಮಾಡೋಣ. ಫ್ಯೂಚರ್ ಚಾರ್ಟ್ ಅಲ್ಲಿ ಎನಾಲಿಸಿಸ್ ನ ಮಾಡೋಣ. ಸೊ ಫ್ರೈಡೆ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ಆಗಿದೆ, ಸೊ ಅದನ್ನ ಇನ್ ಡೆಪ್ತ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೈಡೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಮಾರ್ಕೆಟ್ ನ ಕಂಟ್ರೋಲ್ ಮಾಡಿದ್ರ ಅಂತ ಹೇಳಿ, ಓಕೆನಾ? ಸೊ ಎನಾಲಿಸಿಸ್ ನ ಮಾಡೋಣ ಡೈರೆಕ್ಟ್ ಆಗಿ ಇವಾಗ. ಓಕೆ, ಸೊ ಫಸ್ಟ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಇದೆ, ಹೌದಾ? ಎಲ್ಲರಿಗೆ ಕಾಣಿಸ್ತಾ ಇದೆ, ಒಂದು ಶೂಟಿಂಗ್ ಸ್ಟಾರ್ ಅಂತ ಹೇಳಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಆರ್ಡರ್ ಫ್ಲೋ ದಲ್ಲಿ ಏನು ಕ್ಲಾರಿಟಿನ ಕೊಟ್ಟಿರೋದಿಲ್ಲ, ಓಕೆನಾ? ಈ ತರ ಶೂಟಿಂಗ್ ಸ್ಟಾರ್ ಹೊಡೆಗಳೇ ಮಾರ್ಕೆಟ್ ನ ಸೆಲ್ಲಿಂಗ್ ಮಾಡ್ಬೇಕಂದ್ರೆ ಏನು ಕ್ಲಾರಿಟಿ ಕೊಟ್ಟಿರಲ್ಲ. ಸೊ ಯಾಕಂದ್ರೆ ಅಲ್ಲಿ ಆ ಕ್ಯಾಂಡಲ್ ದಲ್ಲಿ ಏನಾಗಿರುತ್ತಂತೆ ಮೊದಲು ತಿಳ್ಕೊಬೇಕಾಗುತ್ತೆ, ಓಕೆನಾ? ಫಸ್ಟ್ ಇಲ್ಲಿ ನೋಡಬಹುದು, ಈ ಫಸ್ಟ್ ಕ್ಯಾಂಡಲ್ ದಲ್ಲಿ ಇದಕ್ಕೆ ಈ ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆದ್ಮೇಲೆ ನಮ್ಗೆ ಎಸ್ ಎಲ್ ಎಲ್ಲಿ ಇಡಬೇಕಂತ ಹೇಳಿ ನಮ್ಗೆ ಕ್ಲಾರಿಟಿ ಸಿಗಲ್ಲ, ಗೊತ್ತಾಯ್ತಾ? ಈ ಶೂಟಿಂಗ್ ಸ್ಟಾರ್ ಗೆ ಇಲ್ಲಿ ನೋಡಿ ಎಕ್ಸಾಂಪಲ್, ಇವಾಗ ಈ ಕ್ಯಾಂಡಲ್ ನಾವೇನು ಎಸ್ ಎಲ್ ಟ್ರೇಡ್ ಮಾಡ್ಬೇಕಂದ್ರೆ ತುಂಬಾ ದೊಡ್ಡ ಎಸ್ ಎಲ್ ಆಗುತ್ತೆ, ಅದಕ್ಕೆ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ, ಓಕೆನಾ? ಸೊ ಇವಾಗ ಏನಾಗಿದೆ ಅಂದ್ರೆ ಪ್ರೈಸ್ ಶೂಟಿಂಗ್ ಸ್ಟಾರ್ ನ ಹೊಡೆದು ಏನ್ ಮಾಡಿದಾರೆ ಅಂದ್ರೆ ಪ್ರೈಸ್ ಒಳಗಡೆ ತಗೊಂಡ್ ಹೋಗಿದ್ದಾರೆ, ಓಕೆನಾ? ಕೆಳಗಡೆ ಎಲ್ಲ ಸೆಲ್ ಮಾಡಿದವ್ರನ್ನ ಏನ್ ಮಾಡಿದಾರೆ ಅಂದ್ರೆ ಸೊ ಅವ್ರನ್ನ ಟ್ರ್ಯಾಪ್ ಮಾಡ್ಕೊಂಡು ಮತ್ತೆ ಪ್ರೈಸ್ ಏನಾಗಿದೆ ಒಳಗಡೆ ಹೋಗಿದೆ. ಸೊ ಸೆಲ್ಲರ್ಸ್ ಅನ್ನ ಸೆಲ್ ಮಾಡಿದವ್ರನ್ನ ಎಲ್ಲರನ್ನು ಟ್ರ್ಯಾಪ್ ಮಾಡಿ ಪ್ರೈಸ್ ಅನ್ನ ಮೇಲ್ಗಡೆ ಅಗ್ರೆಸಿವ್ ಆಗಿ ಒಂದು ಮೂಮೆಂಟಮ್ ನ ಕೊಡ್ತಾರೆ, ಓಕೆನಾ? ಸೊ ಇಲ್ಲಿ ನೋಡಬಹುದು ಎಕ್ಸಾಕ್ಟ್ ಆಗಿ ಇದನ್ನ ಬ್ರೇಕ್ಔಟ್ ಆದ್ಗಳು ಏನಾಗುತ್ತಂದ್ರೆ ಈ ಕ್ಯಾಂಡಲ್ ದಲ್ಲಿ ಅಗ್ರೆಸಿವ್ ಆಗಿ ಬಯರ್ಸ್ ಬರ್ತಾರೆ, ಓಕೆನಾ? ಸೊ ಈ ಕ್ಯಾಂಡಲ್ ದಲ್ಲಿ ಅಗ್ರೆಸಿವ್ ಆಗಿ ಬಯರ್ಸ್ ಬರ್ತಾರೆ, ಈ ಟೆಂಪರರಿನ ಮೂವ್ ಮಾಡ್ತಾರೆ, ಮೇಲ್ಗಡೆ ತಗೊಂಡ್ ಹೋದಂಗ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಟೆಂಪರರಿ ಮತ್ತೆ ತಗೊಂಡ್ಬರ್ತಾರೆ ಮಾರ್ಕೆಟ್ ನ. ಸೊ ಇಲ್ಲಿ ನೋಡ್ಬೋದು ಈ ತರ ಅಗ್ರೆಸಿವ್ ಆಗಿ ಈ ಕ್ಯಾಂಡಲ್ ದಲ್ಲಿ ಬಯರ್ಸ್ ಬಂದಿದ್ರೆ ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ನ ಮೇಲ್ಗಡೆ ಹೋಗ್ಬೇಕಾಗಿತ್ತು, ಹೌದಾ? ಸೊ ಈ ತರ ದೊಡ್ಡ ಕ್ಯಾಂಡಲ್ ನ ಕ್ರಿಯೇಟ್ ಯಾಕೆ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ನಲ್ಲಿ ಎಮೋಷನಲಿ ಬೈ ಮಾಡೋರ್ನ ಟ್ರ್ಯಾಪ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ಕೊಳ್ತಾರೆ, ಓಕೆನಾ? ಸೊ ಬಾಟಮ್ ಅಲ್ಲಿ ನೋಡಬಹುದು ಈ ತರ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿ ಅಗ್ರೆಸಿವ್ ಆಗಿ ಬಯರ್ಸ್ ಪಾರ್ಟಿಸಿಪೇಷನ್ ಮಾಡ್ತಾರೆ. ಆರ್ಡರ್ ಫ್ಲೋ ದಲ್ಲಿ ಎಲ್ಲ ಚೆಕ್ ಮಾಡಿದ್ರೆ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಾರೆ. ಸೊ ಇಲ್ಲೆಲ್ಲರದ್ದು ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಒಂದು ಕ್ವಿಕ್ ನ ಮೂವ್ ನ ಕೊಡ್ತಾರೆ. ಬಟ್ ಇಲ್ಲಿ ಹೋಗ್ತಾ ಇರೋ ಮೂವ್ ಯಾವುದೇ ಕಾರಣಕ್ಕೂ ನಮ್ಗೆ ಕ್ಲಾರಿಟಿ ಕೊಟ್ಟಿರ್ಲಿಲ್ಲ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ದು ವ್ಯೂ ಎಲ್ಲಿತ್ತಂದ್ರೆ ಈ ಪಾಯಿಂಟ್ ಅಲ್ಲಿ ಎನಿ ಟೈಮ್ ಸೆಲ್ಲಿಂಗ್ ಆಗುತ್ತೆ ಅಂತಿತ್ತು. ಬಟ್ ಅದೇ ಟೈಮ್ ಅಲ್ಲಿ ನಮ್ಗೆ ಸೆಲ್ಲಿಂಗ್ ಕನ್ಫರ್ಮೇಶನ್ ಕೊಟ್ಟಿತ್ತು, ಹೌದಾ? ಸೊ ಪ್ರೈಸ್ ಫುಲ್ ಬ್ಯಾಕ್ ಬಂದು ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ರಿವರ್ಸಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮ್ಯಾನಿಪುಲೇಷನ್ ನಡೆದಿದೆ, ಈ ತರ ಟೆಂಪರರಿನ ಮೂವ್ ಮಾಡಿ ಏನ್ ಮಾಡಿದಾರೆ ಅಂದ್ರೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಈ ತರ ಮಾರ್ಕೆಟ್ ನಲ್ಲಿ ನಡೀತಾ ಇರುತ್ತೆ, ಅದಕ್ಕೆ ಕಂಪಲ್ಸರಿ ರಿಸ್ಕ್ ರಿವಾರ್ಡ್ ಅನ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಈ ತರ ಏನ್ ಮಾಡಿದಾರೆ ಅಂದ್ರೆ ಮೇಲ್ಗಡೆ ಹೋಗಿ ಅಗೇನ್ ಸೆಲ್ ಮಾಡಿದವ್ರನ್ನ ಸ್ಟಾಪ್ ಲಾಸ್ ಅಂತ ಮಾಡಿ ಈ ಪಾಯಿಂಟ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಕ್ಲೋಸಸ್ ಅನ್ನ ಮಾಡಿದ್ದಾರೆ ಮಾರ್ಕೆಟ್ ನ. ಸೊ ಈ ರೀತಿ ಮಾರ್ಕೆಟ್ ಬಿಹೇವಿಯರ್ ಇರುವಾಗ ಸೊ ನಾವು ನಾಳೆ ಮಾರ್ಕೆಟ್ ನಲ್ಲಿ ಸೊ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ಇವಾಗ ನೋಡೋಣ. ಇವಾಗ ನಾವು ಅನ್ಕೊಂಡಾಗೆ ನಾಳೆ ಮಾರ್ಕೆಟ್ ನಲ್ಲಿ ಏನಾಗ್ಬೇಕಂದ್ರೆ ಸೊ ಈ ಪಾಯಿಂಟ್ ಇಂದ ಏನಾಗ್ಬೇಕು, ಮೇಲ್ಗಡೆ ಹೋಗ್ಬೇಕಾಗತ್ತೆ ಸ್ಟ್ರಾಂಗ್ ಆಗಿ, ಓಕೆನಾ? ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಏನಾಗ್ಬೇಕಂದ್ರೆ ಇಲ್ಲಿ ಕ್ಲೋಸ್ ಆಗ್ಬೇಕಾಗತ್ತೆ, ಓಕೆನಾ? ಸೊ ಈ ತರ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಈ ತರ ಸ್ಟ್ರಾಂಗ್ ಆಗಿ ಕ್ಲೋಸ್ ಆದ್ಮೇಲೆ ಸೊ ನಾವೇನ್ ಮಾಡ್ಬೇಕಂದ್ರೆ ಅದ್ರ ಅಪೋಸಿಟ್ ಆಗಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗುವವರೆಗೂ ವೇಟ್ ಮಾಡ್ಬೇಕು. ಈ ರೀತಿ ಎರಡು ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಅಗೇನ್ ಏನಾಗ್ಬೇಕು, ಮತ್ತೆ ಮಾರ್ಕೆಟ್ ಏನಾಗಬೇಕು, ಫುಲ್ ಬ್ಯಾಕ್ ಹೋಗ್ಬೇಕಾಗತ್ತೆ. ಫುಲ್ ಬ್ಯಾಕ್ ಅಲ್ಲಿ ನಾವೇನ್ ಮಾಡ್ಬೇಕು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೇಕು, ಸೆಲ್ಲಿಂಗ್ ಸೈಡ್ ಅನ್ನ ನೋಡ್ಬೇಕಾಗತ್ತೆ. ಫಸ್ಟ್ ಟಾರ್ಗೆಟ್ ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ 55,780 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡ್ಬೇಕಾಗತ್ತೆ. ಫಸ್ಟ್ ಟಾರ್ಗೆಟ್ 55,780 ವರೆಗೂ ಬರುವಂತ ಚಾನ್ಸ್ ಇರುತ್ತೆ. ಸೆಕೆಂಡ್ ಟಾರ್ಗೆಟ್ 55,660 ವರೆಗೂ ಬರುವಂತ ಚಾನ್ಸ್ ಇರುತ್ತೆ ಸೆಲ್ಲಿಂಗ್ ಕಡೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಟ್ರೇಡ್ ಸೆಟಪ್ ಎಲ್ಲಿ ಇರುತ್ತಂದ್ರೆ ಪ್ರೈಸ್ ಇದೇ ರೀತಿ ಮೇಲ್ಗಡೆ ಹೋಗ್ಬೇಕಾಗತ್ತೆ, ಅಗ್ರೆಸಿವ್ ಆಗಿ ಮೂಮೆಂಟಮ್ ನ ಮೇಲ್ಗಡೆ ತಗೊಂಡ್ ಹೋಗ್ಬೇಕಾಗತ್ತೆ. ಸೊ ಯಾವಾಗ ಇದು ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗುತ್ತಲ್ವಾ, ಸೊ ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಎರಡು ಅಪೋಸಿಟ್ ಆಗಿ ಸೆಲ್ಲಿಂಗ್ ಕ್ಯಾಂಡಲ್ ನೋಡ್ಬೇಕಾಗತ್ತೆ, ಓಕೆನಾ? ಈ ರೀತಿ ಎರಡು ಅಪೋಸಿಟ್ ಆಗಿ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕು. ನೆಕ್ಸ್ಟ್ ಒಂದು ಫುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೊ ಎಲ್ಲಿವರೆಗೂ ನೋಡಬಹುದು ಅಂದ್ರೆ ಫಸ್ಟ್ ಟಾರ್ಗೆಟ್ 55,800 ವರೆಗೂ ಫಸ್ಟ್ ಟಾರ್ಗೆಟ್ ಇರುತ್ತೆ, ಓಕೆನಾ? ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿವರೆಗೂ ಇರುತ್ತೆ ಅಂದ್ರೆ 55,740 ವರೆಗೂ ಇರುತ್ತೆ. ಥರ್ಡ್ ಟಾರ್ಗೆಟ್ ಬಂದ್ಬಿಟ್ಟು 55,600 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಕಡೆ ಮಾತ್ರ ನಾವು ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ, ಓಕೆನಾ? ಸೊ ಯಾಕಂದ್ರೆ ಸೊ ಮಾರ್ಕೆಟ್ ನಲ್ಲಿ ಪೀಕ್ ಅಲ್ಲಿ ಹೋಗ್ತಾ ಇದೆ, ಯಾವುದೇ ಕಾರಣಕ್ಕೂ ಆ ತರ ಅಗ್ರೆಸಿವ್ ಆಗಿ ಮೂಮೆಂಟಮ್ ಇಲ್ಲ. ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ, ಓಕೆನಾ? ಓಕೆ, ಸೊ ಇವಾಗ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ.
ನಿಫ್ಟಿಲಿ ನೋಡಿ ಸಿಂಪಲ್ ಇರುತ್ತೆ. ಸೊ ನಿಫ್ಟಿಲಿ ನೋಡಿ ಇಲ್ಲಿ ಒಂದು ಸ್ಟ್ರಾಂಗ್ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ. ಓಕೆನಾ, ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದ್ಮೇಲೆ ಸೊ ನೆಕ್ಸ್ಟ್ ಪ್ರೈಸ್ ಕೆಳಗಡೆ ಬೀಳ್ಬೇಕಾಗಿತ್ತು, ಬಟ್ ಬೀಳಕ್ಕಾಗಿಲ್ಲ. ಸೊ ಸೆಲ್ಲರ್ಸ್ ಅನ್ನ ಟ್ರ್ಯಾಪ್ ಮಾಡಿ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಮೇಲ್ಗಡೆ ತಗೊಂಡ್ ಹೋಗ್ತಾರೆ. ಸೊ ಅಗೇನ್ ನೋಡ್ಬೋದು ಇಲ್ಲಿ ಈ ಕ್ಯಾಂಡಲ್ ಅಲ್ಲಿ ಸೆಲ್ ಮಾಡಿದವ್ರನ್ನ ಮತ್ತೆ ಟ್ರ್ಯಾಪ್ ಮಾಡಿ ಮತ್ತೆ ಸೆಲ್ಲಿಂಗ್ ಮಾಡ್ತಾರೆ. ಹೌದಾ, ಸೊ ಟ್ರ್ಯಾಪ್ ಮಾಡಿ ಏನಾಗುತ್ತೆ ಮತ್ತೆ ಪ್ರೈಸ್ ಇಲ್ಲಿಂದ ಬಾಟಮ್ ಅಲ್ಲಿ ಯಾಕೆ ಹೋಲ್ಡ್ ಮಾಡ್ತಾರೆ ಅಂದ್ರೆ ಸೊ ಇಲ್ಲಿ ಬೈಯರ್ಸ್ ಕಂಟ್ರೋಲ್ ಮಾಡಿದ್ದಾರೆ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ಬೈಯರ್ಸ್ ಕಂಟ್ರೋಲ್ ಮಾಡಿದ್ದಾರೆ. ಎಕ್ಸಾಕ್ಟ್ ಆಗಿ ನೋಡ್ಬೋದು ಬೈಯರ್ಸ್ ನ ಮಾರ್ಕೆಟ್ ನ ಕಂಟ್ರೋಲ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಈ ತರ ಅಗ್ರೆಸಿವ್ ಆಗಿ ಮಾರ್ಕೆಟ್ ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಇಲ್ಲಿ ಏನಾಗಿದೆ ಮಾರ್ಕೆಟ್ ನಲ್ಲಿ ತುಂಬಾ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲೆಲ್ಲ ಮಾರ್ಕೆಟ್ ನಲ್ಲಿ ಈ ತರ ಸೈಡ್ ವೇಸ್ ಆಕ್ಟಿವಿಟಿನ ಯಾಕೆ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ನಲ್ಲಿ ಲಿಕ್ವಿಡಿಟಿ ಬೇಕಾಗುತ್ತೆ ಮಾರ್ಕೆಟ್ ನ ಮೂವ್ ಮಾಡ್ಲಿಕ್ಕೆ. ಸೊ ಈ ತರ ಸ್ಟಾಪ್ ಲಾಸ್ ಹಂಟಿಂಗ್ ಎಲ್ಲ ಮಿಡ್ಲ್ ಅಲ್ಲಿ ನಡೀತಾ ಇರುತ್ತೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ, ಸೊ ಮೇಲ್ಗಡೆ ತಗೊಂಡು ಹೋದ್ಮೇಲೆ ಇವಾಗ ಈ ತರ ಪೊಸಿಷನ್ಸ್ ಇರುವಾಗ, ಈ ತರ ಮಾರ್ಕೆಟ್ ಸಿಚುವೇಶನ್ ಇರುವಾಗ ಸೊ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತ ಹೇಳಿ ನೋಡೋಣ ನಿಫ್ಟಿಯಲ್ಲಿ. ಸೊ ನಿಫ್ಟಿಲಿ ನೋಡಿ, ಸೊ ಇವಾಗ ಇದೇ ಪಾಯಿಂಟ್ ಇಂದ ಏನಾಗ್ಬೇಕಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಏನಾಗಬೇಕು ಈ ಲೆವೆಲ್ಗೆ ಹೋಗ್ಬೇಕಾಗತ್ತೆ. ಎಕ್ಸಾಕ್ಟ್ ಆಗಿ 25,060 ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಏನ್ ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕು. ಓಕೆನಾ, ಅದು ಅಪೋಸಿಟ್ ಆಗಿ ಏನಾಗ್ಬೇಕು ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ ಮತ್ತೆ. ಓಕೆನಾ, ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಅನ್ನ ಅಬ್ಸರ್ವ್ ಮಾಡಿ ಸ್ಮಾಲ್ ರಿಸ್ಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಷ್ಟೇ. ಓಕೆನಾ, ಸ್ಮಾಲ್ ರಿಸ್ಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ ನೆಕ್ಸ್ಟ್ ಎಲ್ಲಿವರೆಗೂ ಬರುವಂತ ಚಾನ್ಸ್ ಇರುತ್ತೆ ಅಂದ್ರೆ 24,980 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಫಸ್ಟ್ ಟಾರ್ಗೆಟ್ 24,980 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ 24,940 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಈ ರೀತಿನ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ, ಸೊ ಅದೇ ರೀತಿ ಬೈಯಿಂಗ್ ಸೈಡ್ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ನಿಫ್ಟಿಯಲ್ಲಿ ಸೊ ಪ್ರೈಸ್ ಇದೇ ಪಾಯಿಂಟ್ ಇಂದ ಕೆಳಗಡೆ ಬರ್ಬೇಕಾಗತ್ತೆ. ಓಕೆನಾ, ಈ ರೀತಿ ಒಂದು ಸ್ವಿಂಗ್ ಮಾಡ್ಕೊಂಡು ಕೆಳಗಡೆ ಬರ್ಬೇಕಾಗತ್ತೆ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಏನಾಗ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಅಪೋಸಿಟ್ ಆಗಿ ಎರಡು ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ, ಈ ರೀತಿ ಬಂದು ಬೈಯಿಂಗ್ ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗತ್ತೆ. ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಬೈಯಿಂಗ್ ಸೈಡ್ ಅನ್ನ ನೋಡಬಹುದು ನಿಫ್ಟಿಯಲ್ಲಿ. ಸೊ ಎಲ್ಲಿವರೆಗೂ ಹೋಗುವಂತ ಚಾನ್ಸ್ ಇರುತ್ತೆ ಅಂದ್ರೆ ಫಸ್ಟ್ ಟಾರ್ಗೆಟ್ 25,020 ವರೆಗೂ ಹೋಗುವಂತ ಚಾನ್ಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ 25,060 ವರೆಗೂ ಹೋಗುವಂತ ಚಾನ್ಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕು ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಮತ್ತು ಬೈಯಿಂಗ್ ಸೈಡ್ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ರಿಸ್ಕ್ ರಿವಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಮಾರ್ಕೆಟ್ ನಲ್ಲಿ ಸೊ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ನಲ್ಲಿ ದುಡ್ಡು ಕೊಡಲ್ಲ. ಓಕೆನಾ, ಪ್ರಾಪರ್ ಆಗಿ ಒಂದು ರಿಸ್ಕ್ ನ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಓಕೆನಾ, ಸೊ ಇದೇ ರೀತಿನ ಫಾಲೋ ಮಾಡಿ, ನಮ್ಮ ಚಾನಲ್ ನ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ತಿಳಿಸ್ಕೊಡಿ. ಎಲ್ಲರಿಗೂ ಧನ್ಯವಾದ.